ನಮಸ್ತೆ, ನನ್ನ ಹೆಸರು ಜೀವಲಿಯಮ್ಮ. ನಾನು ಓದುವುದು 8ನೇ ತರಗತಿ. ನಾನು ಮಾಡುವ ಪ್ರಯೋಗ ಸೋಪಿನ ಗುಳ್ಳೆ ಮತ್ತು ಹಾವು. ಇದು ಒಂದು ಪ್ಲಾಸ್ಟಿಕ್ ಬಾಟಲ್. ಈ ಬಾಟಲನ್ನು 5 ಸಾಕ್ಸನ್ನು ಸುತ್ತಿ ರಬ್ಬಲನ್ನು ಹಾಕಿದಾಗ ಸೋಪಿನ ನೀರಕ್ಕೆ ಎದ್ದಿದಾಗ ಗುಳ್ಳೆಗಳು ಬರುತ್ತವೆ. ನಮಸ್ತೆ, ನನ್ನ ಹೆಸರು ಕೆ. ಸಂಗೀತ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ಪಾರದರ್ಶಕ ಮತ್ತು ಅಪಾರದರ್ಶಕ ಮತ್ತು ಪಾರದರ್ಶಕ. ಇದು ಪ್ಲಾಸ್ಟಿಕ್ ಬಾಳ. ಇದರಿಂದ ಬ್ಯಾಟರಿಯನ್ನು ಬಿಟ್ಟರೆ ಬೆಳಕು ಹಾದು ಹೋಗುತ್ತದೆ, ಆದ್ದರಿಂದ ಇದನ್ನು ಪಾರದರ್ಶಕ ವಸ್ತು ಎನ್ನುವರು. ಇದು ಗಾಜು. ಇದರ ಮೇಲೆ ಬ್ಯಾಟರಿ ಬಿಟ್ಟರೆ ಬೆಳಕು ಹಾದು ಹೋಗುತ್ತದೆ, ಆದ್ದರಿಂದ ಇದು ಪಾರದರ್ಶಕ ವಸ್ತು ಎನ್ನುವರು. ಇದು ಕಟ್ಟಿಗೆ. ಇದನ್ನು ಬ್ಯಾಟರಿ ಬಿಟ್ಟರೆ ಬೆಳಕು ಹಾದು ಹೋಗುವುದಿಲ್ಲ, ಆದ್ದರಿಂದ ಇದು ಅಪಾರದರ್ಶಕ ವಸ್ತು ಎನ್ನುವರು. ಇದು ರಟ್ಟು. ಇದರ ಮೇಲೆ ಬ್ಯಾಟರಿ ಬಿಟ್ಟರೆ ಬೆಳಕು ಹಾದು ಹೋಗುವುದಿಲ್ಲ, ಭಾಗಂಶ ಬೆಳಕು ಹಾದು ಹೋಗುವುದಿಲ್ಲ, ಅದರಿಂದ ಇದನ್ನು ಪಾರದರ್ಶಕ ವಸ್ತು, ಮಿತ ಪಾರದರ್ಶಕ ವಸ್ತು ಎನ್ನುವರು.